ನೋಡ್ತೀವಿ, ಆ ಡ್ರೆಸ್ ಹಾಕ್ಬೇಡ, ಈ ಡ್ರೆಸ್ ಹಾಕ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅವ್ನ ಜೊತೆ ಯಾಕೆ ಮಾತಾಡ್ತೀವಿ, ಇವನ್ ಜೊತೆ ಯಾಕೆ ಮಾತಾಡ್ತೀವಿ ಅಂತ ರಿಸ್ಟ್ರಿಕ್ಟ್ ಮಾಡ್ತೀವಿ. ಅವ್ರಿಗೆ ಅಫ್ಕೋರ್ಸ್ ಅವ್ರಿಗೆ ಕಷ್ಟ ಅನ್ಸತ್ಕೊಳ್ಳೋದು, ಅವ್ರು ಟ್ಯಾಟೂ ಹಾಕ್ಸ್ಕೊಳ್ಳೋದು, ಅವ್ರಿಗೇನೋ ಎಕ್ಸ್ಪೆನ್ಸಿವ್ ಗಿಫ್ಟ್ ತರಿಸ್ಕೊಳ್ಳೋದು, ಅದೇನೋ ಒಂಥರ ಅದು ಬೇರೆ ತರ ಇದ್ದಾಗ ನೋಡಾದ್ರು ಅವಳು ನನ್ನ ಬಿಟ್ಟು ಹೋಗ್ಬಾರ್ದವಣ ಅಂತ. ಅದಕ್ಕೆ ನಾನು ಹೇಳ್ತೀನಿ, ನಿಂದು ಅನ್ನೋದು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ನಿನ್ನ ಬಿಟ್ಟು ಹೋಗೋದು ಯಾವತ್ತೂ ನಿನ್ನದಾಗಿರಲ್ಲ. ಏನ್ ಕೇಳಲ್ಲ, ನೀನ್ ಹೋಗಿ ಟ್ಯಾಟೂ ಗೋಸ್ಟ್ ಹತ್ರ ಹಾಕ್ಸ್ದ, ಹೋಗಿ ಇನ್ನೊಬ್ರ ಹತ್ರ ಹಾಕ್ಸ್ದ, ಹೈಜಿನ್ ಮೇಂಟೈನ್ ಮಾಡ್ರ ಅಂತ ಅಷ್ಟು ಕೇಳಲ್ಲ. ಕ್ಲೈಂಟ್ ನಾನು ಟ್ಯಾಟೂ ಹಾಕಿಸ್ಬೇಕಂತ ಡಿಸೈಡ್ ಆದ್ರೆ ಅಂತ ಡಿಸೈಡ್ ಮಾಡಿದ್ರೆ ಅವ್ರ ಆಲೋಚನೆಗಳು ಮೊದಲು ಏನಾಗಿರುತ್ತೆ ಅಂತಂದ್ರೆ, ನಾನು ಲೈಫ್ ನಾನಂತೂ ಅವಾಗೂ ಕಪ್ಪಗೆ ಇದ್ದೀನಿ, ಇವಾಗೂ ಕಪ್ಪಗೆ ಇದ್ದೀನಿ. ನನ್ನಲ್ಲೇನು ಬದಲಾವಣೆ ಆಗಿಲ್ಲ. ಟ್ರಿಗರ್ ಆಗ್ಬಿಟ್ಟ, ಎಲ್ಲೋ ಇದೆಯಾ ನಿನ್ನ ಅಡ್ರೆಸ್ ಹೇಳೋ, ಅಲ್ಲಿಗೆ ಬಂದು ನುಗ್ಗು ಹೊಡಿತೀನಿ, ಇದು ಹೊಡಿತೀನಿ, ಅಯ್ಯೋ ಬಿಟ್ಬಿಡಿ ಸರ್ ನೀವು, ಅದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ. ಈಗ ಇಷ್ಟು ಪರ್ಸನಲ್ ಆಗಿ ಬಂದ್ರ ಶೂಟಿಂಗ್ ಅಲ್ಲಿ ಅವರು ಹೇಳ್ತಾರೆ, ನೀವ್ ಹಿಂಗ್ ಕಾಣ್ಬೇಕು, ಹಿಂಗೆ ಒಂಥರ ರಾಕ್ಷಸ ಅಂತರ ಕಾಣ್ಬೇಕು, ಹಂಗೆ ಹಂಗೆ ಅಂತಂದ್ರೆ ನಾವು ಮರ್ತೋಗ್ಬಿಟ್ಟಿದೀನಿ ಸರ್, ಒರಿಜಿನಲ್ ನೇಮ್ ಮರ್ತೋಗ್ಬಿಟ್ಟಿದೀವಿ. ನಾನು ನಿಮ್ ಡೈರೆಕ್ಟರ್ ಒಬ್ರು, ಪ್ರೊಡ್ಯೂಸರ್ ಒಬ್ರು, 3 ಜನ ಕುತ್ಕೊಂಡು ನೋಡ್ಬೇಕು, ಇನ್ ಯಾರು ಜನ ಬರಲ್ಲ, ಆತರ ಆಗಿದೆ. ಏನು ಅಂತಂದ್ರೆ ನಮಗೂ ಕೂಡ ಸಿನಿಮಾ ಇದೇ ತರ ದುಡ್ಡು ಸ್ಕ್ರೀನಲ್ಲಿ ಬರುತ್ತೆ. ನೀವೆಲ್ಲರೂ ಇದೇ ರೀತಿ ಬಂದು ಹೌಸ್ಫುಲ್ ಆಗಿ ನನ್ನ ಪ್ರೀತಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ನಿಮ್ ಯಾರಿಗೂ ಅನ್ಯಾಯ ಆಗ್ತಿರತ್ರ, ನಿಮ್ ಯಾರಿಗೂ ಕೊಟ್ಟಿರೋ ದುಡ್ಡಿಗೆ ಮೋಸ ಆಗ್ತಿರತ್ರ ಸಿನಿಮಾ ಮಾಡ್ತೀವಿ. ಈ ತರ ದೊಡ್ಡ ಸ್ಕ್ರೀನಲ್ಲಿ ನನ್ನ ಸಿನಿಮಾ ಕೂಡ ಬರುತ್ತೆ. ಬಂದು ಇದೇ ತರ ನಾನು ಎದೆ ಹೊಡ್ಕೊಂಡು ಸಾಯೋ ತರ ಇದೇ ತರ ಬಂದು ಹೌಸ್ಫುಲ್ ಆಗಿ ನನ್ನ ಆಶೀರ್ವದಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ಕೊತೀನಿ. ಇದೇ ತರ ಬರಪ್ಪ, ಇದೇ ತರ ಬರಪ್ಪ, ಇದೇ ತರ ಬಂದ್ರೆ ಕನ್ನಡ ಸಿನಿಮಾಗೆ ದಾರ ನೇಮ್ ಹಿಂಗ್ ಬಂದ್ ಸರ್ ನಿಮ್ಗೆ ಟ್ಯಾಟೂ ಗೋಸ್ಟ್ ಅಂತ. ನಾವು ಅಗ್ರೆಸಿವ್ ಆಗಿ ಕೆಲಸ ಮಾಡೋರು, ನಮ್ಮ ಮೈಂಡ್ ಯಾವಾಗ್ಲೂ ಹಂಗೆ ಶಾರ್ಪ್ ಆಗಿರ್ಬೇಕು. ಊಟ ಮಾಡ್ಬಿಟ್ರೆ ನಿದ್ದೆ ಮಾಡ್ಬೇಕಾರದು ಈ ಒಳ್ಳೆ ಕ್ಯಾರೆಕ್ಟರ್ ಎಲ್ಲ ಮಾಡೋದೇ ಇಲ್ಲ ನಾನು. ಎಲ್ಲ ಏನೋ ನಿಮ್ ತಾತಪ್ಪಿಂದ ಬಂತ ಸರ್? ಏನಾದ್ರು ಯಾವ್ದು ನಿಮ್ ತಾತಪ್ಪ ಯಾರು ಇದು ಗೊತ್ತಾ ಸರ್ ನಿಮ್ಗೆ? ಇಲ್ಲ ಗೊತ್ತಿಲ್ಲ. ಇಲ್ಲ ಸರ್, ಹೇಳ್ತಾ ಇರ್ತೀರಲ್ಲ ಸರ್ ವಿಡಿಯೋದಲ್ಲಿ ತಾತಪ್ಪ ಇಲ್ಲೊಬ್ಬಿದ್ದಾರೆ ಅಂತ ತಾತಪ್ಪ ಅಂತ ಹೇಳಿ. ಇದು ಬಂದ್ಬಿಟ್ಟು ನಮ್ಮ ಸ್ಟುಡಿಯೋದಲ್ಲಿ ಒಂದು ವಿಶೇಷ ಇದೆ ನೋಡ್ರಿ. ನನ್ನ ಫೇವ್ರೇಟ್ ಇವರು. ಲವ್, ಅರೇಂಜ್ ಇಲ್ಲ ಮ್ಯಾರೇಜ್ ಸರ್? ನಾನು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ್ದು? ಏನ್ ಸರ್ ಇದು? ಗಡ್ಡ, ಕೂದ್ಲು ನೋಡ್ರಿ. ಕ್ಯೂರಿಯಾಸಿಟಿ ಏನಿದೆ, ಗಡ್ಡ ಮತ್ತೆ ಕೂದ್ಲು. ಇಲ್ಲ ಅಷ್ಟೇ. ಎಲ್ಲ ತುಂಬಾ ಜನ ಬೆಳೆಸ್ತಾರೆ. ನಿಮ್ಗೆ ಅಷ್ಟೊಂದು ಸೂಟ್ ಆಗಿದೆ, ಏನ್ ರೀಸನ್ ಅಂತ? ಏನ್ ಸೂಟ್ ಆಗಿದೆ ಅಂತ ಬೆಳೆಸಿದ್ರ ಇಲ್ಲ ಸ್ಟೈಲ್? ಇಲ್ಲ, ಅದೇನು ಅಂತಂದ್ರೆ ನಾನು ಹಿಂದಿನ ಕತೆ ಏನಂತ ಅಂದ್ರೆ ನಮ್ಗೆ ಬಾಡಿ ಮೇಲೆ ಆಗ್ಲಿ ಬ್ಯೂಟಿ ಮೇಲೆ ಆಗ್ಲಿ ಕಾನ್ಶಿಯಸ್ ಇಲ್ಲ, ಬರೀ ವರ್ಕ್ ಕಾನ್ಶಿಯಸ್ ಅಷ್ಟೇನೆ. ಹಂತದಲ್ಲೂ ಇರ್ಲಿ. ಥ್ಯಾಂಕ್ ಯು. ಈ ಒಬ್ಬ ತಿಕ್ಲ ನಾನು ಸ್ವಲ್ಪ ನನ್ನನ್ನ ಇಂಟರ್ವ್ಯೂ ಮಾಡಕ್ಕೆ ಅಂತ ಬಂದಿದ್ರ. ಕಾನ್ಶಿಯಸ್ ಇಲ್ಲ, ಅದಕ್ಕೆ ಕರ್ರಗ್ ನಾಯಿ ಇದ್ದಂಗಿದ್ದೀನಿ. ಆಮೇಲೆ ಕೂದಲು ಗಡ್ಡ ಹಿಂಗ್ ನೋಡಿ ಕಾಡ್ ಮನುಷ್ಯ ಇದ್ದಂಗಿದ್ದೀನಿ. ನನಗೆ ಬ್ಯೂಟಿ ಕಾನ್ಶಿಯಸ್ ಅಂತ ಎಲ್ಲೂ ಕಾನೂನು ಇಲ್ಲ. ಅಥವಾ ಗಡ್ಡ ಬಿಟ್ಟಿರೋ ಎಲ್ಲರಿಗೂ ಲವ್ ಫೇಲಿಯರ್ ಆಗಿದೆ ಅಂತಾನು ಹೇಳಕ್ಕಾಗಲ್ಲ. ಗಡ್ಡ ಬಿಡೋದು ಅದು ಅವ್ರವ್ರ ಫೇಸ್ಗೆ. ಕೆಲವೊಬ್ರಿಗೆ ಗಡ್ಡ ಬಿಡೋದು ಮೇನ್ ಒಬ್ಬ ಗುರು ಬೇಕಾಗುತ್ತೆ. ಇಲ್ಲ, ಇನ್ಸ್ಪಿರೇಷನ್ ತರದು ನಿಮ್ಗೆ ಇಲ್ಲ. ಇನ್ಸ್ಪಿರೇಷನ್ ಅಂತಂದ್ರೆ ಹೇಳ್ತಾರಲ್ಲ, ಹಸಿದ ಹೊಟ್ಟೆ ಖಾಲಿ ಜೇಬು 100 ಪಾಠ ಕಲ್ಸತ್ತೆ ಅಂತ. ಸೊ ನನ್ನ ಕಷ್ಟಗಳೇ ನನಗೆ ಇನ್ಸ್ಪಿರೇಷನ್. ಯಾರ ಕರ್ಮನೂ ಅಲ್ಲ, ಯಾರು ಮಾಡಿದ ತಪ್ಪು ಅಲ್ಲ ಸರ್. ಪರಿಸ್ಥಿತಿ ಅಂತ ಒಂದು ಬರುತ್ತೆ ಸರ್, ಸನ್ನಿವೇಶ ಅಂತ ಒಂದು ಬರುತ್ತೆ ಸರ್ ಜೀವನದಲ್ಲಿ. ನಾವು ಅಂದ್ಕೊಂಡಿದ್ವಿ ಮುಂಚೆ ಇದೆಲ್ಲ ಬಿಟ್ಟಿದ್ರಲ್ಲ ಸರ್, ಏನೋ ಲವ್ ಫೇಲ್ ಇರ್ಬೋದು. ಕಾಮೆಂಟ್ ಓದ್ತಾ ಇರ್ತೀರ ಸರ್, ಯಾಕೆ ಸರ್ ಲವ್ ಫೇಲ್ ಇದೆ ಸರ್, ಏನಾದ್ರು ಅದಕ್ಕೆ ಈ ತರ ಏನೋ ಮಾಡ್ತೀರಾ ಅಂತ. ಈ ಫೀಲ್ಡ್ಗೆ ಎಂಟ್ರಿ ಆಗೋ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಯಾವ ತರ ಎಂಕರೇಜ್ ಮಾಡಿದ್ರು ಸರ್? ಅಂದ್ರೆ ಈ ಫೀಲ್ಡ್ ಅವಶ್ಯಕತೆ ಇದೆಯಾ? ಎಂಕರೇಜ್ ಮಾಡುವಂತ ಫ್ಯಾಮಿಲಿ ಇಲ್ಲ. ಸೊ ಹಾಗಾಗಿ ಸೆಲೆಬ್ರಿಟಿ ಅಂತ ವರ್ಡ್ ಯೂಸ್ ಮಾಡಿರಿ. ಮುಂಚೆ ಏನಿಲ್ಲ ಹೆಂಗಿದ್ರಿ, ಇವಾಗ ನೀವು ಒಂದು ದೊಡ್ಡ ಸೆಲೆಬ್ರಿಟಿ. ಸೆಲೆಬ್ರಿಟಿ ಏನಲ್ಲ. ಇಲ್ಲ, ಯಾಕಂದ್ರೆ ನೋಡಿ ಸರ್, ಹುಡುಕ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ಇಲ್ದಲ್ಲಿ ನೀವು ಒಂದು ಟ್ಯಾಟೂ ನನ್ನ ಮುಖ ಇದೆಯಲ್ಲ, ಈ ಒಂದ್ ಮುಖನ ನಿಮ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಿದಿರಲ್ಲ, ಈ ಮುಖನ ಕ್ಲೋಸ್ ಅಪ್ ಅಲ್ಲಿ 2 ನಿಮಿಷ ನೋಡಿದ್ರೆ ಸೈಕಲ್ ಹೋಗ್ಬಿಡ್ತದೆ. ಆತರ ಫೇಸ್ ನ ಅನುಭವಗಳು ಯಾವ ತರ ಇತ್ತು ಸರ್? ಅಂದ್ರೆ ಅವಮಾನ ಅನುಭವ ಯಾವ್ದು ಇಲ್ಲ, ಎಲ್ಲ ಅವಮಾನನೇ. ಅನುಭವ ಏನಾಗಲ್ಲ ಇದ್ರಲ್ಲಿ. ಗೋಸ್ಟ್ ಅಂದ್ರೆ ಇವನದೊಂದು ಸ್ವಲ್ಪ ಓವರ್ ಆಗಿಲ್ವಾ? ನೋಡಿದ್ರೇನೆ ಒಂಥರ ವಿಚಿತ್ರ ಅಂತ. ಆಟಿಟ್ಯೂಡ್ ಜಾಸ್ತಿ ಅಂತೆ ಬ್ರೋ ಅವನಿಗೆ. ಆಟಿಟ್ಯೂಡ್ ಅಂತ ಏನಕ್ಕೆ ಅನ್ಕೋಬೇಕು, ಕಾನ್ಫಿಡೆಂಟ್ ಇರ್ಬೋದಲ್ವಾ. ಹಂತದಲ್ಲೂ ಇರ್ಲಿ. ಥ್ಯಾಂಕ್ ಯು. ಈ ಒಬ್ಬ ತಿಕ್ಲ ನಾನು ಸ್ವಲ್ಪ ನನ್ನನ್ನ ಇಂಟರ್ವ್ಯೂ ಮಾಡಕ್ಕೆ ಅಂತ ಬಂದಿದ್ದೀರಾ. ನಿಮಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೂ ನಮಗೆ ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಮಗೆ ಸಮಯ ಕೊಟ್ಟಿದ್ದೀರಾ.